ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ಆರ್ಮಿಯಿಂದ ಶಾರ್ಟ್ ಸರ್ವಿಸ್ ಕಮಿಷನ್ ನಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಯಾವ ಹುದ್ದೆಗಳು ಖಾಲಿ ಇದೆ, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಂಜಿನಿಯರಿಂಗ್ ಪದವಿಯನ್ನು ಪಡೆದಿರುವಂತಹ ಅವಿವಾಹಿತ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಡಿಫೆನ್ಸ್ ನಲ್ಲಿ ಸೇವೆಯಲ್ಲಿದ್ದಾಗ ಮರಣ ಹೊಂದಿದಂತಹ ಕುಟುಂಬಸ್ಥರಿಗೂ ಸಹ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಫಾರ್ SSC ಟೆಕ್ನಿಕಲ್ 65 ಮೆನ್ ಅಂಡ್ SSC ವುಮೆನ್ ಟೆಕ್ನಿಕಲ್ 36 ವುಮೆನ್. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 20 ರಿಂದ 27 ವಯಸ್ಸಿನ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಫಾರ್ ವಿಡೋಸ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಡಿಫೆನ್ಸ್ ಪರ್ಸನಲ್ ಹೂ ಡೈಡ್ ಇನ್ ಹಾರ್ನೆಸ್ ಓನ್ಲಿ. ಅಂದರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಡಿಫೆನ್ಸ್ ನಲ್ಲಿ ಸೇವೆಯಲ್ಲಿದ್ದಾಗ ಮರಣ ಹೊಂದಿದಂತಹ ಅವರ ಪತ್ನಿಯರು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗೆ ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ, ಗರಿಷ್ಠ 35 ವಯಸ್ಸಿನ ಒಂದು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಕೊನೆಯ ಸೆಮಿಸ್ಟರ್ ನಲ್ಲಿ ಓದುತ್ತಿರುವಂತಹ ಅಂದರೆ ಫೈನಲ್ ಸೆಮಿಸ್ಟರ್ ನಲ್ಲಿ ಓದುತ್ತಿರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಫಾರ್ ವಿಡೋಸ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಡಿಫೆನ್ಸಸ್. ಈ ಒಂದು ಅಭ್ಯರ್ಥಿಗಳಿಗೆ ನೋಡೋದಾದ್ರೆ SSC ವುಮೆನ್ ನಾನ್ ಟೆಕ್ನಿಕಲ್ ನಾನ್ UPSC ಪೋಸ್ಟ್. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಒಂದು ಡಿಗ್ರಿಯನ್ನ ಪಾಸ್ ಆಗಿರಬೇಕಾಗಿರುತ್ತದೆ. ಇನ್ನು SSC ವುಮೆನ್ ಟೆಕ್ನಿಕಲ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ BE BTech ಇನ್ ಎನಿ ಎಂಜಿನಿಯರಿಂಗ್ ಸ್ಟ್ರೀಮ್, ಅಂದರೆ BE BTech ಆದಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಫೈನಲ್ ಇಯರ್ ಡಿಗ್ರಿಯಲ್ಲಿ ಓದುತ್ತಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಫಾರ್ SSC ಟೆಕ್ನಿಕಲ್ 65 ಮೆನ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇಕೆನ್ಸಿಗಳನ್ನ ನೋಡ್ತಾ ಹೋಗೋದಾದ್ರೆ, ಸಿವಿಲ್ ಎಂಜಿನಿಯರಿಂಗ್ ಪದವಿ ಪಡೆದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಸಿವಿಲ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂಡ್ ಟೆಕ್ನಾಲಜಿ, ಆರ್ಕಿಟೆಕ್ಟರ್ ಈ ಒಂದು ಸ್ಟ್ರೀಮ್ ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಪದವಿ ಪಡೆದಿರೋರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಒಟ್ಟು 75 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಟ್ರೀಮ್ ಗಳ ಬಗ್ಗೆಯೂ ಸಹ ಒಂದು ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ. ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಈ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, MSc ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಒಂದು ಸ್ಟ್ರೀಮ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಪದವಿಯನ್ನ ಪಡೆದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 60 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವಿವಿಧ ಸ್ಟ್ರೀಮ್ ಗಳ ಬಗ್ಗೆಯೂ ಸಹ ನೋಟಿಫಿಕೇಶನ್ ನಲ್ಲಿ ನೀಡಲಾಗಿದೆ. ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ. ಇನ್ನು ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಈ ಒಂದು ಪದವಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ, ಇಲೆಕ್ಟ್ರಿಕಲ್ ಅಂಡ್ ಇಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಈ ಒಂದು ಸ್ಟ್ರೀಮ್ ನಲ್ಲಿ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಪದವಿಯನ್ನು ಪಡೆದವರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 33 ಹುದ್ದೆಗಳು ಖಾಲಿ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಸ್ಟ್ರೀಮ್ ಗಳ ಬಗ್ಗೆಯೂ ಸಹ ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ. ಇನ್ನು ಇಲೆಕ್ಟ್ರಾನಿಕ್ಸ್ ಈ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ, ಇಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಫೈರ್ ಆಪ್ಟಿಕ್ಸ್, ಟೆಲಿಕಮ್ಯುನಿಕೇಶನ್, ಮೈಕ್ರೋ ಇಲೆಕ್ಟ್ರಾನಿಕ್ಸ್ ಅಂಡ್ ಮೈಕ್ರೋವೇವ್, ಆಪ್ಟೋ ಎಲೆಕ್ಟ್ರಾನಿಕ್ಸ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಈ ಒಂದು ಸ್ಟ್ರೀಮ್ ನಲ್ಲಿ ಇಲೆಕ್ಟ್ರಾನಿಕ್ ಪದವಿಯನ್ನು ಪಡೆದಿರುವವರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 64 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಮೆಕ್ಯಾನಿಕಲ್ ಈ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ,
ಮೆಕ್ಯಾನಿಕಲ್, ಪ್ರೊಡಕ್ಷನ್, ಆಟೋಮೊಬೈಲ್, ಇಂಡಸ್ಟ್ರೀಸ್, ಇಂಡಸ್ಟ್ರಿಯಲ್ ಆರ್ ಮ್ಯಾನುಫ್ಯಾಕ್ಚರಿಂಗ್, ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಅಂಡ್ ಎಂಜಿಟಿ, ವರ್ಕ್ಶಾಪ್ ಟೆಕ್ನಾಲಜಿ, ಏರೋನಾಟಿಕಲ್, ಏರೋಸ್ಪೇಸ್, ಏವಿಯಾನಿಕ್ಸ್. ಈ ಒಂದು ಸಬ್ಜೆಕ್ಟ್ ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅನ್ನ ಪಡೆದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಒಟ್ಟು 101 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು MISc ಎಂಜಿನಿಯರಿಂಗ್ ಸ್ಟ್ರೀಮ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ಲಾಸ್ಟಿಕ್ ಟೆಕ್ನಾಲಜಿ, ರಿಮೋಟ್ ಸೆನ್ಸಿಂಗ್, ಬ್ಯಾಲಿಸ್ಟಿಕ್ಸ್, ಬಯೋಮೆಡಿಕಲ್ ಎಂಜಿನಿಯರಿಂಗ್, ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್, ಹೀಗೆ ವಿವಿಧ ಒಂದು ಸ್ಟ್ರೀಮ್ಗಳನ್ನು ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ. ಒಟ್ಟು 17 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಎಲ್ಲವನ್ನು ಒಂದು ಬಾರಿ ನೋಟಿಫಿಕೇಶನ್ ಅನ್ನ ಚೆಕ್ ಮಾಡಿ. ಇನ್ನು ಫಾರ್ SSC ಟೆಕ್ನಿಕಲ್ 65 ಮೆನ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 350 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು SSC ಟೆಕ್ನಿಕಲ್ 36 ವುಮೆನ್, ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋಣ. ಸಿವಿಲ್ ಎಂಜಿನಿಯರಿಂಗ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಿವಿಲ್, ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಆರ್ಕಿಟೆಕ್ಟರ್, ಈ ಒಂದು ಸ್ಟ್ರೀಮ್ ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಪದವಿ ಪಡೆದಿರುವವರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 7 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಕಂಪ್ಯೂಟರ್ ಸೈನ್ಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, MSc ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಒಂದು ಸ್ಟ್ರೀಮ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಪದವಿಯನ್ನು ಪಡೆದಿರುವವರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 4 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್, ಈ ಒಂದು ಸ್ಟ್ರೀಮ್ ನಲ್ಲಿ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಪದವಿಯನ್ನು ಪಡೆದಿರುವವರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 3 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಇಲೆಕ್ಟ್ರಾನಿಕ್ಸ್, ಈ ಒಂದು ಎಂಜಿನಿಯರಿಂಗ್ ಪದವಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಫೈಬರ್ ಆಪ್ಟಿಕ್ಸ್, ಈ ಒಂದು ಸ್ಟ್ರೀಮ್ ನಲ್ಲಿ ಇಲೆಕ್ಟ್ರಾನಿಕ್ಸ್ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 6 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಮೆಕ್ಯಾನಿಕಲ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮೆಕ್ಯಾನಿಕಲ್, ಪ್ರೊಡಕ್ಷನ್, ಆಟೋಮೊಬೈಲ್, ಇಂಡಸ್ಟ್ರಿಯಲ್ ಆರ್ ಮ್ಯಾನುಫ್ಯಾಕ್ಚರಿಂಗ್, ಈ ಒಂದು ಸ್ಟ್ರೀಮ್ ನಲ್ಲಿ ಮೆಕ್ಯಾನಿಕಲ್ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 9 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಫಾರ್ SSC ಟೆಕ್ನಿಕಲ್ 36 ವುಮೆನ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 29 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಫಾರ್ ವಿಡೋಸ್ ಆಫ್ ಡಿಫೆನ್ಸ್ ಪರ್ಸನ್ ಓನ್ಲಿ, ಈ ಒಂದು ಹುದ್ದೆಗೆ ನೋಡೋದಾದ್ರೆ SSC ವುಮೆನ್ ಟೆಕ್ನಿಕಲ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 1 ಪೋಸ್ಟ್ಗಳು ಖಾಲಿ ಇರುವಂತದ್ದು. BE ಆರ್ ಬಿಟೆಕ್ ಇನ್ ಎನಿ ಟೆಕ್ನಿಕಲ್ ಸ್ಟ್ರೀಮ್ಸ್, ಈ ಒಂದು ಕ್ವಾಲಿಫಿಕೇಶನ್ ಹೊಂದಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು SSC ವುಮೆನ್ ನಾನ್ ಟೆಕ್ನಿಕಲ್ ನಾನ್ UPSC, ಈ ಒಂದು ಪೋಸ್ಟ್ ಗೆ ನೋಡೋದಾದ್ರೆ ಒಟ್ಟು 1 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಗ್ರಾಜುಯೇಷನ್ ಇನ್ ಎನಿ ಸ್ಟ್ರೀಮ್, ಯಾವುದೇ ಒಂದು ಸ್ಟ್ರೀಮ್ ನಲ್ಲಿ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಈ ಒಂದು ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಇರೋದಿಲ್ಲ. ಅಭ್ಯರ್ಥಿಗಳು ಗ್ರಾಜುಯೇಷನ್ ನಲ್ಲಿ ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಇನ್ನು ಅಭ್ಯರ್ಥಿಗಳು ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಅವರನ್ನ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೆಯಲಾಗಿರುತ್ತದೆ. ಮೇಲ್ ಮುಖಾಂತರ ಅವರಿಗೆ ಮೆಸೇಜಸ್ ಅನ್ನ ಕಳಿಸಲಾಗಿರುತ್ತದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಟ್ರೈನಿಂಗ್ ಬಗ್ಗೆಯೂ ಸಹ ಮಾಹಿತಿಯನ್ನ ನೀಡಿರುವಂತದ್ದು. 49 ವೀಕ್ ಟ್ರೈನಿಂಗ್ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲರಿ ಬಗ್ಗೆಯೂ ಸಹ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಇನ್ನು ಲೆಫ್ಟಿನೆಂಟ್, ಕ್ಯಾಪ್ಟನ್, ಮೇಜರ್ ಹೀಗೆ ಅವರ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲರಿಯನ್ನ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಂದು ಬಾರಿ ಎಲ್ಲವನ್ನು ಪರೀಕ್ಷಿಸಿ. ಇನ್ನು ಇನ್ನಿತರ ಅಲೋವೆನ್ಸಸ್ ಬಗ್ಗೆ ಸಹ ಮಾಹಿತಿಯನ್ನ ನೋಟಿಫಿಕೇಶನ್ ಅಲ್ಲಿ ನೀಡಲಾಗಿದೆ. ಒಂದು ಬಾರಿ ಪರೀಕ್ಷಿಸಿ. ಯೂನಿಫಾರ್ಮ್ ಅಲೋವೆನ್ಸಸ್, ಟ್ರಾನ್ಸ್ಪೋರ್ಟ್ ಅಲೋವೆನ್ಸಸ್, ಚಿಲ್ಡ್ರನ್ ಎಜುಕೇಶನ್ ಅಲೋವೆನ್ಸಸ್,
ಹಾಸ್ಟೆಲ್ ಸಬ್ಸಿಡಿ, ಆರ್ಮಿ ಗ್ರೂಪ್ ಇನ್ಶೂರೆನ್ಸ್, ಹೀಗೆ ಹಲವು ಸೌಲಭ್ಯಗಳು ಇರುವಂತದ್ದು. ಇನ್ನು ಅಪ್ಲಿಕೇಶನ್ ಪ್ರೊಸೀಜರ್ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದ್ದಾರೆ. www.joinindianarmy.nic.in ಈ ಒಂದು ವೆಬ್ಸೈಟ್ ಮುಖಾಂತರ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 7, 2025ರಿಂದ ಫೆಬ್ರವರಿ 5, 2025ರವರೆಗೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇವಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.